ರಾಮಚಂದ್ರ ಫೋನ್ ಮಾಡು. ಅವ್ರದೆಲ್ಲ ಕೇಳಕ್ ಬಂದಿಲ್ಲ. ಒಬ್ಬರೇ ಮಾತಾಡ್ತಾ ಇದಾರಲ್ಲ. ಕಿತ್ಕೊಂಡಿಲ್ಲ ಅನ್ನೋದು ಸಾಕ್ಷಿ ಏನು? ತೆಗೀರಿ ಕ್ಯಾಮ್ರಾನ. ನೀವು ಯಾಕೆ ತಗೊಂಡಿದೀವಿ ಅಂತ ಕೇಳಿ ಅವ್ರು ಕೇಳಿ. ಅವ್ರು ಹೇಳ್ತಾರೆ ಮೊಬೈಲ್ ಅಲ್ಲಿ ಸ್ಟೇಷನ್ ಒಳಗಡೆ ಬಂದು ರೆಕಾರ್ಡ್ ಮಾಡ್ಕೊಂಡ್ರೆ ಏನ್ ಮಾಡ್ಬೋದು? ಐದು ಬಾಯ್ತು ಕಳ್ಸಪ್ಪ. ಅದು ಬಾಂಬೆ ಹೈಕೋರ್ಟ್ದು ಮತ್ತೆ ಕೇರಳ ಹೈಕೋರ್ಟ್. ಹೈಕೋರ್ಟ್ ಬೇಡ, ನಮ್ ಕರ್ನಾಟಕ ಕರ್ನಾಟಕದೇ ಕೊಡ್ತೀವಿ ರೀ. ಆಯ್ತು ಏನಿದೆ ವಾಟ್ಸ್ಆಪ್ ಮಾಡ್ಬಿಡಿ. ತಗೋ, ಏನಿದೆ ನೀನೇ ಓದು. ಮಾತಾಡಪ್ಪ ಅದೆಲ್ಲಿ. ಹಾ ಸರಿ ಸರಿ. ರಾಜ್ಯ ಸರ್ಕಾರದ ಇಲಾಖೆಗಳ ಕಚೇರಿಗಳಲ್ಲಿ ಖಾಸಗಿ ವ್ಯಕ್ತಿಗಳು ಫೋಟೋ ವಿಡಿಯೋ ಮಾಡದಂತೆ ನಿಷೇಧ ಕುರಿತು ಓದಲಾಗಿದೆ. ಸರ್ಕಾರದ ಆದೇಶ ಸಂಖ್ಯೆ CASU 40/22 ಬೆಂಗಳೂರು ದಿನಾಂಕ 15/7/22 ಕೆಳಗಡೆ ಓದು. ಪ್ರಸ್ತುತನೇ ಯಾವತ್ತು ಪೂರ್ತಿನಿ ಮೇಲೆ ಓದಲಾದ ಸರ್ಕಾರದ ಆದೇಶವನ್ನು ಪುನಃ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶ ಮಾಡಲಾಗಿದೆ. ಸರ್ಕಾರದ ಆದೇಶ ಸಂಖ್ಯೆ CASU 40 ಕರ್ತವ್ಯ 2022 ಭಾಗ 1 ಬೆಂಗಳೂರು ದಿನಾಂಕ 15/7/22. ಸರ್ಕಾರದ ಆದೇಶ ಸಂಖ್ಯೆ 40 ಕರ್ತವ್ಯ 2022 ಬೆಂಗಳೂರು ದಿನಾಂಕ 17/2/2022 ತಕ್ಷಣದಿಂದ ಹಿಂಪಡೆಯಲಾಗಿದೆ. ಇದು ಕರ್ನಾಟಕ ಸರ್ಕಾರ. ಒಂದ್ ನಿಮಿಷ ಇವ್ರ ಜೊತೆಗೆ ಬಂದವರು ಅವತ್ತು ಮಾತಾಡಿ. ರಾಮಚಂದ್ರ ನಮಸ್ತೆ ಸರ್. ನೀವ್ ಹೇಳಿ. ಆಯ್ತು, ಏನ್ ರೆಕಾರ್ಡ್ ಮಾಡ್ತಾ ಇದೀಯಾ ಹೇಳು. ನಾನೇನಂದೆ ರಾಮಚಂದ್ರ ಅದಕ್ಕೆ? ಅಷ್ಟೇ ನಾನು ಕೇಳಿದೆ, ನಾನು ಕೊಡಲ್ಲ. ನಾ ಮಾತಾಡ್ತೀನಿ. ಈಗ ಇಲ್ಲಿ ಮಾತಾಡ್ತಾ ಇರೋದು ರೆಕಾರ್ಡ್ ಮಾಡ್ಕೊಳ್ತಾ ಇದ್ದೀವಿ. ನೀವು ರೆಕಾರ್ಡ್ ಮಾಡ್ಬೋದು ಅಂತ ನೀವು ಕೇಳೋದು ರೆಕಾರ್ಡ್ ಮಾಡೋಕೆ ಅಧಿಕಾರ ಇಲ್ಲ. ನಾವು ಯಾವ್ದಾರ ರೆಕಾರ್ಡ್ ಮಾಡ್ಕೊಳ್ತಾ ಇರೋ ಸತ್ಯ ಸರ್ ತಪ್ಪು. ಅದು ಇಲ್ಲ, ಇಲ್ಲಿ ಮೊದಲು ಮಾತಾಡಿ. ನಾನು ಏನ್ ಕೇಳಿದ್ದೆ? ನಾನ್ ಕಿತ್ಕೊಂಡಿಲ್ಲ. ಮೊದಲೇನಂದ್ರೆ ಡಿಲೀಟ್ ಮಾಡಮ್ಮ. ಒಳ್ಳೆ ಕೆಲಸ ನ್ಯಾಯ ಕೊಡ್ತಾ ಇದ್ದೀರಾ. ರಾಮಚಂದ್ರ ಜೊತೆಗೆ ನಾನೇನ್ ಪರಿಶೀಲನೆ ಮಾಡ್ಬೋದಲ್ಲ. ನೀನ್ ಹೇಳ್ತಾ ಇದೀಯ ನೀನ್ ತಪ್ಪಿಲ್ಲ ಅಂತ ನಮಗ್ ಗೊತ್ತಿರುತ್ತಲ್ವಾ? ಅದ್ ತಪ್ಪು. ನಾನ್ ಏನ್ ಕೇಳಿದ್ದು ಅಷ್ಟೇ ಅವ್ರ ಜೊತೆ ಮಾತಾಡಿ. ನಾನು ಕೇಳ್ಬೋದಾಗಿತ್ತು. ನೀವೇನ್ ತಪ್ಪು ಮಾಡಿದ್ರೆ ಆ ತಪ್ಪು ಏನ್ ಮಾಡಿದ್ರ? ಈಗ ಇವ್ರು ತಪ್ಪು ಕಸ್ತರು ಅಂದ್ಮೇಲೆ ಇವ್ರು ತಪ್ಪು ಮಾಡ್ತಾವ್ರೆ ಅಂದ್ಮೇಲೆ ತಪ್ಪು ಮಾಡಿದವ್ರು ರೆಕಾರ್ಡ್ ಮಾಡ್ತಾರೆ ಅಂದಾಗ ನಾನು ಹೇಳ್ತಾ ಇಲ್ಲ. ಪಾಸ್ಪೋರ್ಟ್ ಯಾಕೆ ಹೇಳಿದ್ರಿ? ರಾಮಚಂದ್ರ ಫೋನ್ ಕಿತ್ಕೊಂಡಿದ್ದಾರೆ. ನಾನ್ ಕಿತ್ಕೊಂಡಿಲ್ಲ. ನಾವೆಲ್ಲ KRS ಮೊಬೈಲ್ ಯಾಕೆ ಕಿತ್ಕೊಂಡಿದ್ದಾರೆ ತಗೊಂಡಿದ್ದಾರೆ ಎರಡು ಒಂದೇ ನಮ್ಗೆ ಆಗ್ತದೆ. ಯಾಕೆ ತಗೊಂಡಿದ್ದಾರೆ ಅಂತ ಮಾಡ್ಬೋದು. ಅದು ಸಹ ಕೊಟ್ಟವಲ್ಲ. ಮಾಡ್ತೀವಿ ನಾವು ಲೈವ್. ಇಲ್ಲೇ ಮಾತಾಡಿ. ಅಧ್ಯಕ್ಷರೇ ಬನ್ನಿ. ಸರ್ ಇಲ್ಲ ಮಾತಾಡಿ ಸರ್. ಸರ್ ಇಲ್ಲ ಮಾತಾಡಿ. ಇಲ್ಲ ನಿಮ್ಗೆ ಏನ್ ಕಾನೂನು ಗೊತ್ತಿದೆ ಅದನ್ನ ಮಾತಾಡಿ ಸರ್. ಅದ ಹೆಂಗೆ
ಸಾರ್ವಜನಿಕರಿಗೆ ನಾವು ಸರ್ ಬನ್ನಿ ಬನ್ನಿ ಮೇಡಮ್ ಬನ್ನಿ ಮೇಡಮ್ ಕೂತ್ಕೊ ಮಾತಾಡಿ ದಯವಿಟ್ಟು ಕೂತ್ಕೊ ಮಾತಾಡಿ ಬನ್ನಿ ಸರ್ ಇಲ್ಲ ಅದು ಹೇಳಿ ಅವ್ರಿಗೆ ಅರ್ಥನೇ ಆಗಿಲ್ಲ. ಅವ್ರಿಗೆ ಕಾನೂನು ಸರಿಲೇಷನ್ ಗೊತ್ತಿಲ್ಲ ಅವ್ರಿಗೆ. ಸುಮ್ಮನೆ ಬಂದು ಹೆಂಗ್ ನ್ಯಾಯ ಕೊಡ್ತಾರೆ ಅವರು. ಡಿಲೀಟ್ ಮಾಡಿ ಅಂತ ಹೇಳ್ಬೇಕಾದ್ರೆ ಕಾರಣ ಏನು? ಅವ್ರಿಗೆ ಅದು ಕಾನೂನು ಇದೇ ಗೊತ್ತಿಲ್ಲ, ಮಾಹಿತಿನೇ ಗೊತ್ತಿಲ್ಲ. ಅದ್ ಹೆಂಗ್ ನ್ಯಾಯ ಕೊಡ್ತಾರ ಅವರು? ಸಾರ್ವಜನಿಕರು ನ್ಯಾಯ ಹೆಂಗ್ ಕೊಡ್ತಾರೆ? ನಿಮಗೆ ಕಾನೂನು ಅರಿವಿಲ್ಲ ಅಂದ್ರೆ, ಕಾನೂನು ಅರಿವು ನಿಮ್ಗೆ ಇಲ್ಲ ಅಂದ್ರೆ ನ್ಯಾಯ ಹೆಂಗ್ ಕೊಡ್ತೀರಾ ಮೇಡಮ್ ನೀವು? ಕಾನೂನು ಅರಿವಿಲ್ಲ ಅಂತ ನ್ಯಾಯ ಹೆಂಗ್ ಕೊಡ್ತೀರಾ ನೀವು? ಮೊದ್ಲು ಸರ್ ಅವ್ರಿಗೆ ಕಾನೂನು ಅರಿವಿಲ್ವಾ ಸರ್ ಅವ್ರಿಗೆ? ಅವ್ರು ಹೆಂಗ್ ನ್ಯಾಯ ಕೊಡ್ತಾರ ಅವರು? ಕಾನೂನು ಅರಿವಿಲ್ವಲ್ಲ ಅವ್ರಿಗೆ? ಸರ್ ಹೇಳಿ ಸರ್ ಎಲ್ಲರೂ ಬಿಡ್ರಿ ಮೇಡಮ್ ಅವರೇ. ಈಗ ನಿಮ್ಗೆ ಏನ್ ಮಾಡ್ಕೊಡ್ತಿರ್ಲಿಲ್ವಾ? ನಿಮ್ಗೆ ಏನ್ ಡಾಕ್ಯುಮೆಂಟ್ಸ್ ಅನ್ಕೊಡಿ ಮಾಡ್ತಿರ್ಲಿಲ್ವಾ? ಸರ್ ಇವಾಗ ಮೊಬೈಲ್ ನಾನು ನಿಜ ಕೇಳೋಣ. ಕೇಸ್ ಹಾಕ್ತೀನಿ. ಕೇಸ್ ನಮಗೆ ಇಂಥ ಕೇಸ್ ನಮಗೆ ಪೊಲೀಸರು ಆಗ ಬರೀ ಕೇಸ್ ಮೊಬೈಲ್ ಕೊಡಿ ಸರ್. ಆಯ್ತು ಮೇಡಮ್. ಎಷ್ಟು ಮಾತಾಡೋದು ಇವಾಗ ಮೊಬೈಲ್ ಕೊಡಿ ಮೇಡಮ್. ಇಲ್ಲ ಮೇಡಮ್ ರೆಕಾರ್ಡ್ ಮಾಡ್ತೀವಿ. ಇಲ್ಲ ಇಲ್ಲ ಮೇಡಮ್ ರೆಕಾರ್ಡ್ ಮಾಡೋದು ನಾವು. ಪ್ರತಿಯೊಂದು ಟೆನ್ಷನ್ ಪ್ರತಿಯೊಂದು ಕಡೆ ನಾವು ಲೈವ್ ಮಾಡೋದೇ ಮೇಡಮ್. ವಿಡಿಯೋ ಮಾಡೋದೇ. ಆಯ್ತು ಬಿಡ ಕೊಡ್ತೀನಿ ಅಂತ ಹೇಳೋರು. ಈಗ ಕೊಡಿಸ್ತಾರಂತಪ್ಪ ಹೇಳಿದ್ಮೇಲೆ ಯಾರೇ ಅವ್ರು ಗೌರವ ಕೊಡೋಣ ಅಂತ. ಮಾಡಬಾರ್ದು ಅಂತ ವಿಡಿಯೋ ಇದೆಯಲ್ಲ ಅದಕ್ಕೆ ವಿಡಿಯೋ ಮಾಡಬಾರ್ದು ಅಂತ. ಇರೋ ನಿಮಿಷ ಯಾಕೆ ಹೋಯ್ತೀರಿ? ಮೊಬೈಲ್ ಇಲ್ಲೇ ಕೊಡ್ಬೇಕು. ಈಗ ಪಾಸ್ವರ್ಡ್ ಇಸ್ಕೊಂಡು ದುಡ್ಡು ಇರುತ್ತೋ ಲಕ್ಷಾಂತರ ಸರ್ ಪೊಲೀಸರು ನಂಬಕ್ಕಾಗ್ತದೆ ಸರ್ ಈ ಪರಿಸ್ಥಿತಿ. ಎಲ್ಲರೂ ಇಲ್ಲ, ಕೆಲವೊಬ್ರು ಅಂತೂ ನೀವು ಒಪ್ಕೊಳ್ಳಿ, ಕೆಲವೊಬ್ರು ಪೊಲೀಸರಂತೂ ತುಂಬಾ ಮಿತಿ ಮೀರಾಗಿದ್ದಾರೆ. ಏನು ಮಾತಾಡೋದು
ಆಯ್ತು ಹೋಯ್ತು ಬಿಡಿ ಆಯ್ತು ಹೋಗಿ ಹೋಯ್ತು ಸರ್ ಈಗ ಅಂದ್ರೆ ಏನ್ ಗೊತ್ತಪ್ಪ ಅಂದ್ರೆ ನಮ್ಮ ಬೇರೆ ನಾವು ಬೇರೆ ಕೇಸು ಮಾತಾಡ್ತಾ ಇದ್ದೀವಿ ಸರ್. ನಾವು ಈ ಕೇಸ್ ಅಂದ್ರೆ ಬೇರೆ ಕೇಸು ಮಾತಾಡ್ತಾ ಇರ್ತೀವಿ. ಅಲ್ಲ ನಮ್ಗೆ ಗೊತ್ತಿಲ್ಲ ಇದೆಯಲ್ವಾ ಗೊತ್ತಿಲ್ಲ ಅದು ಸ್ವಲ್ಪ ಕೇಳಿ ನನ್ಗೆ ಗೊತ್ತಿಲ್ಲ ಅದು ಏನ್ ಕೇಳ್ತಾ ರೆಕಾರ್ಡ್ ಮಾಡಿ ಅಂತಂದ್ರೆ ನಿಮ್ದು ಅಷ್ಟೇ ಅಲ್ಲದೆ ಬೇರೆ ಸ್ವಲ್ಪ ಸರ್ ಈಗ ಕೊಡ್ಸ್ಕೊಳ್ಳೋದು ಬಿಡಿ. ಈಗ ಯೂಟ್ಯೂಬರ್ ಕೊಡ್ತಾ ಇದೆ ಅಂದ್ಮೇಲೆ ಸ್ಟೇಜ್ ಮೇಲೆ ಅದ್ರ ತಪ್ಪಿಗೆ ಅಲ್ಲ ಅಲ್ಲೂ ಬರ್ಬೋದು. ನಮ್ದೊಂದು ಪಾಯಿಂಟ್ ಮೊಬೈಲ್ ಕೊಡ್ತಾರೆ ಇಸ್ಕೊಳ್ಳಿ. ಬಿಡಿ ಆಯ್ತು ಎಲ್ಲಿ ಹೋಗೋದ್ಬೇಡಿ ನಾ ಕೊಡ್ಸ್ಕೊಡ್ತೀನಿ. ಬಿಡಿ ಸರ್ ಆಯ್ತು ಆಯ್ತು ನಿಮ್ ಗೌರವ ಕೊಟ್ಟಿದ್ದೀನಿ ಕೊಡ್ತೀನಿ. ಯಾಕೆ ಗೊತ್ತಿಲ್ಲ ಸರ್ ನೀವು ಸ್ವಲ್ಪ ಇರಿ ನೀವು ಮಾಡ್ಕೊಳ್ಳಿ ವಿಡಿಯೋ ಮೇಡಮ್ ಎಷ್ಟು ನಾವೊಬ್ಬ ಅಣ್ಣನಾಗಿ ಇನ್ನೊಂದು ವಿಚಾರ ಕೇಳಿ ಅದೊಂದು ಏನ್ ಗೊತ್ತಾ ಇಲ್ಲಿ ಕೊಡಿ ಅಧ್ಯಕ್ಷರ ಕೊಡಿ ಅದು ಒಂದು ನಿಮಿಷ. ಮಾಡ್ಕೊಳ್ಳಿ ಏನ್ ತಪ್ಪೇನಿಲ್ಲ. ಬನ್ನಿ ಯಾರು ಕೊಡಿ ಮಾತಾಡ್ತಾರೆ ಯಾರು ಮಾತಾಡ್ತಾರೆ ನಮ್ಮ DSP ಸಾಹೇಬ್ರು ಮಾತಾಡ್ತಾರೆ ಮಾತಾಡಿ ಮಾತಾಡಿ ತಗೊಳ್ಳಿ. ನೋಡ್ಬೇಕಾರೆ ಹಾಂ ಹೇಳಿ ಸರ್. ಸರ್ ಇವರು ಮೊಬೈಲ್ಗೆ ಕಂಪ್ಲೇಂಟ್ ಕೊಡಕ್ಕೆ ಬಂದಾಗ ಅವ್ರು ಮೊಬೈಲ್ ವಿಡಿಯೋ ಮಾಡ್ತಾ ಇದ್ರಂತೆ. ಆ ಸಂದರ್ಭ ವಿಟ್ನೆಸ್ ಕೊಡಕ್ಕೆ ಬಂದಿದ್ರಂತೆ. ಆ ಸಂದರ್ಭದಲ್ಲಿ ಇವರು ವಿಡಿಯೋ ಮಾಡಿದ್ದಾರೆ. ಆ ವಿಡಿಯೋ ಮಾಡಿದಾಗ ಇವರು ವಿಡಿಯೋ ಯಾಕೆ ಮಾಡಿದೆ ಅಂತ ಫೋನ್ ಕಿತ್ಕೊಂಡಿದ್ದಾರೆ. ಏಕೆಂದರೆ ಇವತ್ತು ಕೋರ್ಟ್ ಹೇಳ್ತಾ ಇದೆ, ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ, ಯಾವುದೇ ರೀತಿ ಪೊಲೀಸ್ ಸ್ಟೇಷನು ಸಾರ್ವಜನಿಕರ ಜಾಗ ಎಲ್ಲಿ ಬೇಕಾದ್ರೂ ವಿಡಿಯೋ ಮಾಡ್ಬೋದು ಅಂತ ಹೈಕೋರ್ಟ್ ಸುಪ್ರೀಂ ಕೋರ್ಟೇ ಹೇಳ್ತಾ ಇದೆ. ಯಾವುದೇ ರೀತಿ ವಿಡಿಯೋಸ್ ಬೇಕೆಂದರೆ ಇದು ಪರ್ಸನಲ್ ಕಚೇರಿ ಅಲ್ಲ, ಇದು ಸಾರ್ವಜನಿಕರು ಬಂದು ಹೋಗುವಂಥ ಜಾಗ ಇದು. ಆದ್ದರಿಂದ ವಿಡಿಯೋ ಮಾಡಿದ್ರೆ ತಪ್ಪೇನಿಲ್ಲ. ಯಾಕೆಂದರೆ ಇವತ್ತು ಎಷ್ಟೋ ಸ್ಟೇಷನ್ಗಳಲ್ಲಿ ಕ್ಯಾಮ್ರಾಗಳು ವರ್ಕೇ ಆಗೋದಿಲ್ಲ. ಆಮೇಲೆ ಇನ್ನೊಂದು ರೂಲ್ಸ್ ಇದೆ, ಆಮೇಲೆ ಪ್ರತಿಯೊಬ್ಬರು ಸ್ಟೇಷನ್ ಪೊಲೀಸ್ನವರು ವಿಧತ್ತ ಮಾತಾಡ್ಬೇಕಾದ್ರೆ ಬಾಡಿ ಕ್ಯಾಮ್ರಾ ಹಾಕೊಂಡಿರಬೇಕು ಅಂತ ಒಂದು ಆದೇಶ ಇದೆ. ಯಾರು ಇಲ್ಲಿ ಯಾವ ಸ್ಟೇಷನ್ ಯಾವ ಒಬ್ಬರು ಬಾಡಿ ಕ್ಯಾಮ್ರಾ ಹಾಕೊಂಡಿಲ್ಲ ಮಂಡ್ಯದೊಳಗೆ. ಅದೆಲ್ಲ ರೂಲ್ಸ್ ಇದೆ. ಆ ರೂಲ್ಸ್ ಯಾವುದು ಫಾಲೋ ಆಗ್ತಾಯಿಲ್ಲ. ಮತ್ತು ಈ ಮಹಿಳೆಯರದು ಏಕೈಕಿ ಪೊಲೀಸ್ ಇದು ಫೋನ್ ಕಿತ್ಕೊಳ್ಳೋದು ಇದು ಕಾನೂನು ಬಾರಿ ಆಗಿದೆ. ಕೇಸ್ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಅವ್ರ ಪರ್ಸ್ನಲ್ ಕೇಸ್ ಏನಿದೆ ಅದ್ರ ಬಗ್ಗೆ ನೀವು ಮಾಡಿ. ನಾವು ಯಾವುದೇ ರೀತಿ ಕೇಸ್ ಬಗ್ಗೆ ಅವ್ರನ್ನ ಇದು ಮಾಡಿ ಕ್ಷಮೆ ಕೊಡಿ ಅಂತ ನಡೆಯಲ್ಲ. ಕಾನೂನು ಪ್ರಕಾರ ಏನಿದೆ ಕಾನೂನು ನಾವು ತಲೆ ಬಾಕ್ತೀವಿ. ಆದರೆ ಅವ್ರ ಫೋನ್ಗಳು ಇರ್ತೀವಿ. ಇವತ್ತು ಫೋನಿಂದ ಎಷ್ಟೋ ಜನ ಪರಿಸ್ಥಿತಿಗಳು ನಿಮ್ಗೆ ಗೊತ್ತಿದೆ. ಇವತ್ತು ಫೋನ್ ಇಲ್ಲ ಅಂದರೆ ಒಂದು ಮಗು ಊಟ ಮಾಡೋಲ್ಲ. ಫೋನಲ್ಲಿ ಏನೇನೋ ಇರ್ತವೆ, ಪರ್ಸ್ನಲ್ ಇರ್ತವೆ. ಹಾಂ, ಪ್ರತಿಯೊಬ್ಬರಿಗೂ ಗೊತ್ತಿದೆ ಫೋನಲ್ಲಿ ಇರ್ತವೆ ಅಂತ. ಅಂದರೆ ಕಾನೂನು ಬಾರಿ ಇದ್ರೆ ಅದು ಇದು ಮಾಡಿ ಅದು ರಿಕಾರ್ಡ್ ಮಾಡ್ಬೋದು. ನಾವೇ ಹೇಳ್ತಾ ಇದೀವಲ್ಲ, ಅವಶ್ಯಕತೆ ಇಲ್ಲ, ಯಾರು ತಾವು ಪರ್ಮಿಷನ್ ತಗೋಬೇಕು ಅಂತ ರೂಲ್ಸ್ ಇಲ್ಲ. ಸರ್ ಹೇಳಿ ಸರ್. ಹಲೋ, ಅಷ್ಟೇ ಅಮ್ಮ ಕಟ್ ಮಾಡಿ ತೊಗೊಳ್ಳಿ. ಅವೆಲ್ಲ ರೂಲ್ಸ್ ಇಲ್ಲ. ಯಾರಿಗೆ ಬೇಕಾದ್ರೆ ಫೋನ್ ಮಾಡಿ ಮಾತಾಡ್ತೀನಿ. ಕೊಡಲ್ಲ ನೀವು ಗಾಡಿ ಬೇಡಿ. ನಾವು ಈಗ ದಬ್ಬಾಳಿಕೆ ಎಲ್ಲ ನಡೀಲಿ ಮುಂದೆ. ನಾವು ಎಸ್ ಹತ್ರನೇ ಹೋಗ್ತೀವಿ. ಆಯ್ತು ಬನ್ನಿ ಸರ್. ವರ್ತಿಸ್ಬೇಕಾದ್ರೆ ಹೇಗೇನೋದು ಗೊತ್ತಾಗಲ್ಲ ಅವಾಗ. ಬಿಡ್ರಿ ಅಲ್ಗೆ ಬರ್ಲಿ. ಮೊಬೈಲ್ ಕೈ ಕೊಟ್ರೆ